ದಿನದ ಏನು ಮೈಸೂರು ಚಲೋ ಯಾತ್ರೆ ಸದ್ಯ ಈಗ ಯಶಸ್ವಿಯಾಗಿ ಪೂರ್ಣಗೊಂಡಿರುವಂತದ್ದು ಏನು ಬಿಡದಿಯ ಕಲ್ಯಾಣ ಮಂಟಪಕ್ಕೆ ಈಗ ತಲುಪಿದೆ. ಸದ್ಯ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ರಾಜ್ಯಾಧ್ಯಕ್ಷರಿಂದ ಬಿ ವಿಜೇಂದ್ರ ಅವರಿದ್ರೆ ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲನೇ ದಿನ ಈಗ ಬಿಡದಿಗೆ ಬಂದು ತಲುಪಿದೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಎಲ್ಲಾ ಪಾದಯಾತ್ರಿಗಳು ಕೂಡ ಬಹಳ ಉರುಪಿನಿಂದ ಬಂದು ನಿಮ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಅವರ ಏನು ವ್ಯವಸ್ಥೆ ಆಗಿದೆ ಅನ್ನೋದು ಕೂಡ ಖುದ್ದು ನೀವಾಗಿ ನೋಡಿದ್ರೆ ಹೇಗಿದೆ ಸರ್ ಎಲ್ಲ ವ್ಯವಸ್ಥೆ ನೋಡಿದ್ರ? ಬೆಳಗ್ಗೆಯಿಂದನೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜೊತೆಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ, ಆಯಾಸ ಆಗಿದ್ದಾರೆ. ಹಾಗಾಗಿ ಬಂದು ಇವತ್ತು ಊಟದ ವ್ಯವಸ್ಥೆ ಮತ್ತು ಅವ್ರ ವಸತಿ ವ್ಯವಸ್ಥೆನ ಗಮನಿಸೋಕ್ಕೋಸ್ಕರ ಬಂದಿದ್ದೇನೆ. ತುಂಬಾ ಸಂತೋಷ ಆಯಿತು. ಮೊದಲ ದಿನದ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ. ಇನ್ನೂ ಹೆಚ್ಚು ಉರುಪಿನಿಂದ ನಾಳೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸುತ್ತಾರೆ. ಇವತ್ತು ಕೂಡ ಸಾಕಷ್ಟು ಬಿಸಿಲಿತ್ತು ಸರ್. ಯಾವ ಕಾರ್ಯಕರ್ತರು ಕೂಡ ಅಷ್ಟು ಕುಗ್ಗದೆ ನಿಮ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಇದೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಇನ್ನೊಂದಷ್ಟು ಶಕ್ತಿ ನಂತರ ಪಾದಯಾತ್ರೆನ ಕೈಗೊಂಡಿದ್ದೇವೆ. ಹಾಗಾಗಿ ಸಹಜವಾಗಿನೇ ರಾಜ್ಯಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಇವತ್ತು ನಮ್ಮ ಹೆಜ್ಜೆನ ಹಾಕಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಮನಗರದಲ್ಲಿ ಹೇಳ್ತಾ ಇದ್ರು ಸರ್, ಯಾವುದಕ್ಕಾಗಿ ತಾವು ಪಾದಯಾತ್ರೆ ಮಾಡ್ತಾ ಇದ್ರು ಅನ್ನೋದನ್ನ ರಾಮನಗರ ಜನರಿಗೆ ಹೇಳಬೇಕು. ಕುಮಾರಸ್ವಾಮಿ ಅವರು ಹೇಳಬೇಕು, ವಿಜಯೇಂದ್ರ ಸರ್ಕಾರ ಅಯೋಗ್ಯ ಸರ್ಕಾರ ಇದೆ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭ್ರಷ್ಟಾಚಾರದ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಬುಡ ಸಮೇತ ಕಿತ್ತು ಬಿಸಾಕಬೇಕು ಅಂತೆಲ್ಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಜೆಡಿಎಸ್ ಏನಪ್ಪಾ ಅವ್ರೇನ್ ಕಡ್ದಿದ್ದಾರೆ ಅಂತೇಳಿ ರಾಜ್ಯ ಜನತೆ ಗೊತ್ತಿದೆ. ಬರುವಂತ ದಿನದಲ್ಲಿ ಎಲ್ಲವೂ ಕೂಡ ಹಣೆಬರ ಬಯಲಿಗೆ ಬರ್ತದೆ. ಇದಿಷ್ಟು ಬಿ ವೈ ವಿಜೇಂದ್ರ ರಾಘವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಕೇಶವ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಬರ್ರಪ್ಪ ಈ ಕಡೆ ಬರ್ರ. ಹಾಸಿಗೆ ತುಳಿಬೇಡ್ರಿ, ಬರ್ರಪ್ಪ ನೀವು. ಹಾಸಿಗೆ ತುಳಿಬೇಡ್ರಿ, ಅಲ್ಲ ಇದ್ದಾರೆ. ಮಾಡ್ಕೊಡಿ, ಈ ಕಡೆ ಬರಲಿ ಮಾಡ್ಕೊಡಿ. ಬರ್ರಪ್ಪ ಈ ಕಡೆ ಬರ್ರ. ಹಾಸಿಗೆ ತುಳಿಬೇಡ್ರಿ, ಬರ್ರಪ್ಪ ನೀವು. ಹಾಸಿಗೆ ತುಳಿಬೇಡ್ರಿ, ಅಲ್ಲ ಇದ್ದಾರೆ. ಮಾಡ್ಕೊಡಿ, ಈ ಕಡೆ ಬರಲಿ ಮಾಡ್ಕೊಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.